ಈಗ ಬೇಡ ಅವ್ರು ಹೇಳಿದಾಗ ಹೇಳಿ ಇಟ್ಕೊಂಡಿರು. ನಂಗೆ ಇಲ್ಲ ಬೈಟ್ಸ್ಗೆ ಫ್ರೇಮ್ ಕರೆಕ್ಟಾಗಿ ಬರುತ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಈಗ ಇಂಡಿಯಲ್ಲಿ ನೀವು ಕೋಳಿಗಳದ್ದು ಬಿಟ್ಟಿದ್ದೀರಲ್ಲ ಇಲ್ಲಿ, ಹಾಂ ಸರ್. ಸ್ವಲ್ಪ ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸರ್. ಹಾಂ ಸರ್. ಅಂದ್ರೆ ನಿಮ್ಮ ಹತ್ರ ಯಾವ್ಯಾವ ತಳಿಯ ಕೋಳಿಗಳಿದಾವೆ? ಹಾಂ ಸರ್. ಮೊದಲನೇದಾಗಿ ಎಲ್ಲ ಯಾವ್ಯಾವ ತರ ಮೇಂಟೆನೆನ್ಸ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಖಂಡಿತ ಹಾಂ ಸರ್. ನೋಡಿ, ಇದು ಮೊದಲನೇದಾಗಿ ನಂದಿನಿ ಹ್ಯಾಚರಿಯಿಂದ ಮರಿ ಕೊಡೋದು. ಹಾಂ ಸರ್. ಇದು ತುಂಬ ಹಳೆ ಸಂಸ್ಥೆ. ಇದು ಹಾಂ ಸರ್. ಸುಮಾರು ಒಂದು 32 ವರ್ಷಗಳಿಂದ ಈ ಸಂಸ್ಥೆ ನಡೀತಾ ಇದೆ. ಹಾಂ ಸರ್. ಈ ಸಂಸ್ಥೆನಲ್ಲಿ ಸುಮಾರು ಥರ ತಳಿಗಳಿದೆ. ಹಾಂ ಹಾಂ ಹಾಂ. ಮೊದಲನೇದಾಗಿ ಬ್ರಾಯ್ಲರ್ ಇದೆ, ಹಾಂ. ಕಡಕ್ನಾಥ್ ಇದೆ, ನಾಟಿ ಇದೆ. ನಾಟಿನಲ್ಲಿ ಸುಮಾರು ತಳಿ ಇದೆ. ಅದರಲ್ಲಿ ಮೊದಲನೇದಾಗಿ ಮೈಸೂರು ನಾಟಿ ಬರುತ್ತೆ. ಮೈಸೂರು ನಾಟಿ ನಂತರ ಅಸೀಲ್ ನಾಟಿ ಅಂತ ಇರ್ತದೆ. ಸೊ ಎಲ್ಲ ತಳಿಗಳು ಇಲ್ಲೇ ಬಿಟ್ಟಿದ್ದೀವಿ. BV 380 ತಳಿ ಇದೆ, ಅದು ಮೊಟ್ಟೆ ತಳಿ ಅದು. ಮತ್ತು ಇನ್ನೊಂದು ಲೋಕಲ್ ಗಿರಿರಾಜದಲ್ಲೂ ಒಂದು ತಳಿ ಇದೆ, ಗ್ರಾಮಪ್ರಿಯ ಅಂತ ಅಂದ್ಬಿಟ್ಟು. ಮೊಟ್ಟೆ ಅದು ಅತಿ ಹೆಚ್ಚು ಕೊಡ್ತದೆ, BV 380 ಥರನೇ. BV 380 ಆದರೆ ನಿಮ್ಗೆ ಯೂನಿಫಾರ್ಮಿಟಿ ಇರ್ತದೆ, ಎಲ್ಲ ಬ್ರೌನೇ. ಬಟ್ ಗ್ರಾಮಪ್ರಿಯದಲ್ಲಿ ಮಲ್ಟಿ ಕಲರ್ಸ್ ಇರ್ತದೆ, ನೋಡೋದಕ್ಕೆ ಸ್ವಲ್ಪ ನಾಟಿ ಥರ ಬರ್ತದೆ ಸಿಮ್ಲರು. ಮೊಟ್ಟೆ ಒಂದು ವರ್ಷಕ್ಕೆ ಕಡಿಮೆ ಅಂದ್ರೆ ಒಂದು 300ವರೆಗೂ ಮೊಟ್ಟೆ ಸಿಗುತ್ತೆ. ಆಮೇಲೆ ಇರ್ತಕ್ಕಂಥ ತಳಿನಲ್ಲಿ ಇದು ಟರ್ಕಿ ಇದೆ, ಗಿನಿಯಾ ಫೌಲ್ಸ್ ಇದೆ, ಇನ್ಯಾವ್ದು ತಂದಿದ್ದೀವಿ ಅದು ಟರ್ಕಿ ಹೊಟ್ಟೋಯ್ತು. ಆಮೇಲೆ ಡಕ್ಸ್ ಇದೆ, ಗೂಸ್ ಇದೆ. ಸೊ ಸಾಕಷ್ಟು ತಳಿಗಳು ಕೊಡ್ತಾ ಇದ್ದೀವಿ ನಾವು. ನಮ್ಮಲ್ಲಿ ಒಂದಿನದ್ದು, ಒಂದು ತಿಂಗಳದು 2 ಥರ ತಳಿಗಳು ಕೊಡ್ತೀವಿ ನಾವು. ಸೊ ಯಾರು ಯಾವುದೇ ತಳಿ ತೊಗೊಂಡ್ರು ಅದ್ರ ಬಗ್ಗೆ ನೀಟಾಗಿ ವ್ಯಾಕ್ಸಿನೇಷನ್ ಶೆಡ್ಯೂಲ್ಸಿಂದ ಹಿಡಿದು ಪ್ರತಿಯೊಂದು ಮಾಹಿತಿ ಕೊಡ್ತೀವಿ. ಸೊ ಡೇಟ್ಸ್ ಪ್ರಕಾರ ನಾವೇನೇನು ವ್ಯಾಕ್ಸಿನೇಷನ್ ಶೆಡ್ಯೂಲ್ಸ್ ಕೊಟ್ಟಿರ್ತೀವಿ, ತಪ್ಪದೆ ಆ ರೀತಿ ಮಾಡಿಕೊಂಡ್ರೆ ನಮ್ಮ ಗೈಡೆನ್ಸ್ ಮೇಲೆ ಮರಿ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ಸರ್ ಈಗ ಟರ್ಕಿ ಕೋಳಿ ಈಗ ನಮ್ಮ ಫಾರ್ಮ್ ಅಲ್ಲಿ ನಾವು ಸಾಕ್ಬೇಕು ಅಂದ್ರೆ ಟರ್ಕಿ ಕೋಳಿ ಏನಾದ್ರು ಮನುಷ್ಯರಿಗೆ ಏನಾದ್ರು ಅಟ್ಯಾಕ್ ಮಾಡೋದು ಸಾಕೋರಿಗೆ ಏನು ಮಾಡಲ್ಲ. ಯೂಶಲಿ ಅದು ತುಂಬ ಫ್ರೆಂಡ್ಲಿ ಇರ್ತದೆ ಬ್ರೀಡ್. ಅದು ಹೊಸಬರು ಯಾರೇ ಬಂದರೂ ಸ್ಟಾರ್ಟಿಂಗ್ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಅಟ್ಯಾಕ್ ಮಾಡೋ ಥರ ಮಾಡುತ್ತಷ್ಟೇ. ಯೂಶಲಿ ಅದೇನು ಹಾರ್ಮ್ಫುಲ್ ಏನಿಲ್ಲ ಅದು ಬ್ರೀಡು. ಬೇರೆ ಥರ ಇನ್ಸೆಕ್ಟ್ಸ್ಗಳಿಗೆ ಒಂಥರ ಹಾರ್ಮ್ಫುಲ್ ಬ್ರೀಡ್ ಅದು, ಹ್ಯೂಮನ್ಸ್ಗೇನು ಮಾಡಲ್ಲ. ಸರ್ ಆಮೇಲೆ ಗಿನಿಯಾ ಕೋಳಿ ಅಂತ ಒಂದು ಇದೆಯಲ್ಲ ಸರ್? ಹಾಂ, ಗಿನಿಯಾ ಫಾಲ್ ಅಲ್ಲೇ ಇದೆ ನೋಡಿ ಸರ್, ಆ ಕಾರ್ನರಲ್ಲಿ ಅಲ್ಲಿದೆ. ಅದು ಎಲ್ಲ ಯಾವ ಥರ ಸರ್ ಅದ್ರದ್ದು? ಸರ್ ಅದ್ರ ವಿಶೇಷತೆನ ಹಾಗೆ ಸೇಮ್ ಟರ್ಕಿ ಥರನೇ. ಅದು ಯಾವುದೇ ಥರ ಇನ್ಸೆಕ್ಟ್ಸ್ ಬರಲ್ಲ, ಅದು ತುಂಬ ಶಬ್ದ ಮಾಡ್ತಾ ಇರುತ್ತೆ. ಆ ಶಬ್ದಕ್ಕೆ ಬೇರೆ ಯಾವುದೇ ಇನ್ಸೆಕ್ಟ್ಸ್ ಬರಲ್ಲ, ಬಂದ್ರೂ ವಾಪಸ್ ಹೋಗಲ್ಲ. ಅವೇ ಹೊಡೆದು ತಿನ್ಬಿಡ್ತವೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ ಆ ತಳಿಗಳು. ಸರ್ ಈಗ ನಮ್ಮ ಒಂದು ವಿಡಿಯೋ ನೋಡಿ ಯಾರಾದರೂ ನಿಮ್ಮ ಕಾಂಟ್ಯಾಕ್ಟ್ ಮಾಡಬೇಕು, ಮರಿಗಳು ಬೇಕು, ಈ ಥರ ಟರ್ಕಿ ಕೋಳಿ ಅಥವಾ ಕಡಕ್ನಾಥ್, ಗಿನಿಯಾ ಈ ಥರ ಯಾವ್ದು ಬೇಕಂದ್ರೆ ನಮ್ಮನ್ನು ಯಾವ ಥರ ಭೇಟಿ ಮಾಡ್ಬೇಕು? ಕಂಪ್ನಿದು ಕಾಂಟ್ಯಾಕ್ಟ್ ಮಾಡ್ಬೋದು. ಕಂಪ್ನಿದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಸೊ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಮಾಡಿದ್ರು ನಿಮ್ಗೆ ಯಾವ ತಳಿ ಎಷ್ಟು ಬೇಕು ಅಂತ ಹೇಳಿದ್ರೆ ಆ ತಳಿನಲ್ಲಿ ಒಂದಿನದು, ಒಂದು ತಿಂಗಳದ್ದು 2 ಥರ ಮರಿಗಳು ಸಿಗುತ್ತೆ. ಸೊ ಅದರದ್ದು ಏನು ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಅದರದ್ದು ಪ್ರೈಸು, ಕೊಟೇಶನ್ 2 ಸಿಗುತ್ತೆ. ಇನ್ನೊಂದು ಏನಂದರೆ ನಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಈವನ್ ರೀಟೇಲ್ ಸೇಲ್ಸ್ ಕೊಡ್ತಾ ಇದ್ದಾರೆ. ಸೊ ಹೋಲ್ಸೇಲು, ರೀಟೇಲ್ 2 ಇರ್ತದೆ. ಆಲ್ ಓವರ್ ಇಂಡಿಯಾ ಸರ್ವಿಸ್ ಇದೆ ನಂದಿನಿದು. ಓಕೆ ಸರ್. ಕೊನೆಯದಾಗಿ ನಿಮ್ಮದು ಫೋನ್ ನಂಬರ್ ಒಂದು ಹೇಳ್ಬಿಡಿ. ಕಂಪ್ನಿದು ಬುಕಿಂಗ್ ನಂಬರ್ ಕೊಡ್ತೇನೆ, 8217 68 4452. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್ ಸರ್.